ಜಾಗ ಬಿಡ್ರಪ್ಪ ಹಾಸನ ಜಿಲ್ಲೆ ಅರಸೀಕೆರೆ ಪ್ಲಾಸ್ಟಿಕ್ ಗೋಡೌನ್ಗೆ ಬೆಂಕಿ. ಅಕ್ಕಪಕ್ಕದಲ್ಲಿದ್ದ 5 ಬೈಕ್ ಸಹಿತ ಹಲವಾರು ವಸ್ತುಗಳು ಬೆಂಕಿಗಾಗಿ. ಅರಸೀಕೆರೆ ನಗರದ ಚೌಡೇಶ್ವರಿ ನಗರದ ಪ್ಲಾಸ್ಟಿಕ್ ಚೀಲದ ಗೋಡೌನ್ಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಸಂಪೂರ್ಣವಾಗಿ ಭಸ್ಮವಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಚೌಡೇಶ್ವರಿ ನಗರದಲ್ಲಿ ಆಸಿಫ್ ಎಂಬುವರಿಗೆ ಸೇರಿದ್ದ ಪ್ಲಾಸ್ಟಿಕ್ ಚೀಲಗಳನ್ನು ಸಂಗ್ರಹ ಮಾಡಿದ್ದ 2 ಗೋಡೌನ್ಗಳಲ್ಲಿ ಒಂದು ಗೋಡೌನ್ಗೆ ರಾತ್ರಿ ಹರಳಿ ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಬೆಂಕಿ ಹತ್ತಿಕೊಂಡು ಹೊಗೆ ಕಾಣಿಸಿಕೊಂಡಿತು. ಅಕ್ಕಪಕ್ಕದವರು ನೀರು ತಂದು ಆರಿಸುವಷ್ಟರಲ್ಲಿ ಬೆಂಕಿ ಜೋರಾಗಿ ಉರಿಯಲಾರಂಭಿಸಿತು. ಜೊತೆಗೆ ದಟ್ಟವಾದ ಹೊಗೆ ತುಂಬಿಕೊಂಡು ಅಕ್ಕಪಕ್ಕದ ಮನೆಗೆಲ್ಲ ಬೆಂಕಿ ವ್ಯಾಪಿಸುವ ಲಕ್ಷಣ ಕಂಡುಬಂದಿತು. ಅಷ್ಟರಲ್ಲಿ ಅಗ್ನಿಶಾಮಕ ದಳದ ವಾಹನ ಬಂದು ಸುಮಾರು 1 ಗಂಟೆಗೂ ಹೆಚ್ಚು ಶ್ರಮವಹಿಸಿ ಬೆಂಕಿ ಆರಿಸುವಲ್ಲಿ ಯಶಸ್ವಿಯಾದರಿಂದ ಇನ್ನೊಂದು ಗೋಡೌನ್ಗೆ ಬೆಂಕಿ ತಗಲದೆ ಹೆಚ್ಚಿನ ಪ್ಲಾಸ್ಟಿಕ್ ಚೀಲಗಳು ಉಳಿದವು. ಬೆಂಕಿಯು ಹೆಚ್ಚು ವೇಗದಲ್ಲಿ ವ್ಯಾಪಿಸಿದರಿಂದ ಪಕ್ಕದ ಮನೆಯ ಕುಮಾರ್ ಹೀರೋ ಸ್ಪ್ಲೆಂಡರ್ ಬೈಕ್ ಹಾಗೂ ಸ್ಕೂಟಿ ಜಯರಾಮ್ ಹಾಗೂ ಕಿರಣ್ ರವರಿಗೆ ಸೇರಿದ ಬೈಕ್ಗಳು, ಮೂರ್ತಿ ಮತ್ತು ಚೌಡಪ್ಪನವರ ಮನೆಯ ಮುಂದೆ ಇಟ್ಟಿದ್ದ ದಿನನಿತ್ಯ ಬಳಸುವ ವಸ್ತುಗಳು ಹಾಗೂ ನೀರಿನ ದೊಡ್ಡ ಡ್ರಮ್ಗಳು ಸುಟ್ಟು ಕರಕಲಾಗಿದ್ದವು. ಮಾಜಿ ನಗರಸಭಾ ಸದಸ್ಯ ದರ್ಶನ್, ದಾಸ, ಮಾರುತಿ, ಮೂರ್ತಿ, ಚೌಡಪ್ಪ ಹಾಗೂ ಮಾಜಿ ಸದಸ್ಯ ಇಮ್ರಾನ್ ಖಾನ್ ಹಾಗೂ ಸ್ಥಳೀಕರು ಸ್ಥಳದಲ್ಲೇ ಇದ್ದು ಬೆಂಕಿ ಹಾರಿಸುವಲ್ಲಿ ಶ್ರಮಿಸಿದರು. ಕರಗಲ್ಲ 12 ಅಲ್ಲೊಂದು ಸ್ಕೂಟಿ ಇದು ವೈರಿಂಗ್ ಹೋಗಿದೆ. ರಾತ್ರಿ ಏನಾಗಿದ್ದಕ್ಕ ಇಲ್ಲಿ ಬೆಂಕಿ ಹೆಂಗಾಗಿದ್ದಲ್ಲ? ಬೆಂಕಿ ಅಂದರೆ ಗೋಡಕ್ಕೆ ಸೆಟ್ ಮಾಡ್ಕೊಂಡಿದ್ರು, ಚೀಲ ಎಲ್ಲ ಹಾಕೊಂಡಿದ್ರು. 11:30 ಬೆಂಕಿ ಹತ್ಕೊಂಡಿದ್ದೆ. ಎತ್ಕೊಳ್ಳೋದು ನಮಗೆ ಗೊತ್ತಿಲ್ಲ. ಒಟ್ಟು ನೋಡಿದ್ರು ಹೇಳಿದ್ರು, ಅವಾಗೆಲ್ಲ ನಾವು ನೋಡಿ ಹೇಳಿದ್ರು. ಬೇರೆ ಅಲ್ಲಿ ಇದಾಗಿ ನಷ್ಟ ಆಗಿದೆ ಅಲ್ಲಿ? ನಷ್ಟ ಆಗಿದೆ. ಒಂದು 4-5 ಮನೆಗೆ ಸಿಂಟ್ಯಾಂಕ್ಸ್ ಹೋಗಿದ್ದಾವೆ, 2 ಮನೆ ಬೈಕ್ ಸುಟ್ಟೋಗಿದೆ. ಆಮೇಲೆ ಒಂದು ಪೇಷಂಟ್ ಆಪರೇಷನ್ ಆಗಿದೆ, ಅವರಿಗೆ ಮನೆ ಒಳಗೆ ಹೋಗಿತ್ತು ಬೆಂಕಿ, ಅವ್ರ ಪಾಪ ಭಾಳ ಅಪಘಾತ ಆಗಿದೆ. ಆಮೇಲೆ ಒಂದು 6-7 ಮನೆ ಕರೆಂಟ್ ಟೇಬಲ್ ಎಲ್ಲ ಕಟ್ಟಾಗಿದ್ದಾವೆ. ಇದಕ್ಕೆ ಸರ್ಕಾರದಿಂದ ಕೇಳಿದರೆ ಏನು ಬೆಂಕಿಗೆ ಪರಿಹಾರ ಇಲ್ಲ ಅಂತಿದ್ದಾರೆ. ಆದಷ್ಟು ನನ್ನೆ ನಗರಸಭೆ ಮಾಜಿ ಅಧ್ಯಕ್ಷರು ಬಂದು ಹೋಗಿದ್ದಾರೆ ನೋಡ್ಕೊಂಡು. ನಗರಸಭೆ ಮಾಜಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಮತ್ತು ನಾವು ಶಾಸಕರಿಗೆ ಮನವಿ ಏನು ಮಾಡ್ಕೊತೀವಿ ಅಂದರೆ ಇದಕ್ಕೆ ಬೆಂಕಿಗೆ ಪರಿಹಾರ ಇಲ್ಲ ಅಂತಿದ್ದಾರೆ. ಇಲ್ಲಿ ಕೂಲಿ ಮಾಡೋರು, ಆಮೇಲೆ ಲೋಡ್ರಸ್ ಹಮಾಲಿ ಕೆಲಸ ಮಾಡೋರು ಇರೋದು, ಆಮೇಲೆ ರೈತರು ಮನೆ ಹಸುದು ಸಿಂಟ್ಯಾಂಕ್ಸ್ ಎಲ್ಲ ಸುಟ್ಟಿ ಒಳಗಡೆ ಬಿಲ್ಡಿಂಗ್ ಟೈಲ್ಸ್ ಎಲ್ಲ ಹೋಗ್ಬಿಟ್ಟಿದೆ, ಹೊಸ ಮನೆ ರೈತರದು. ಅದಕ್ಕೆ ಪರಿಹಾರ ಇಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಶಾಸಕರು ಮತ್ತು ಮಾನ್ಯ ಅಧ್ಯಕ್ಷರು, ನಗರಸಭೆ ಮಾಜಿ ಅಧ್ಯಕ್ಷರು ಸದಸ್ಯರುಗಳು ಬಂದು ಎಲ್ಲ ನೋಡಿ ಹೋಗಿದ್ದಾರೆ, ನನ್ನೇನೆ ಬಂದು ನೋಡಿ ಹೋಗಿದ್ದಾರೆ. ಇದಕ್ಕೆ ಏನಾರ ಒಂದು ಬಡವರಿಗೆ ಪರಿಹಾರ ಬರೋ ಥರ